ಆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಟ ಪಾಠ ಎಲ್ಲವೂ ಚೆನ್ನಾಗಿದೆ. ಆದರೆ ವಾತಾವರಣ ನೋಡಿದ್ರೆ ನಮ್ಮ ವ್ಯವಸ್ಥೆಗೆ ಶಾಪ ಹಾಕುವಂತಿದೆ. ಅಷ್ಟಕ್ಕೂ ಆ ಶಾಲೆ ಯಾವುದು, ಅಲ್ಲಿನ ಪರಿಸ್ಥಿತಿ ಏನು, ಆ ಕುರಿತ ಡೀಟೇಲ್ಸ್ ಎಲ್ಲಿದೆ ನೋಡಿ. ಸರ್ಕಾರಿ ಪ್ರೌಢಶಾಲೆಗೆ ಇದೆಂತ ದುಸ್ಥಿತಿ? ಶಾಲಾ ಕೊಠಡಿ ಎದುರಿಗೇನೆ ಇರುವ ಚರಂಡಿ, ನಿಂತಲ್ಲೇ ನಿಂತ ಕಲ್ಮಶ ನೀರು, ಚರಂಡಿ ದುರ್ವಾಸನೆ ಹಿನ್ನೆಲೆ ಮೂಗು ಮುಚ್ಚಿಕೊಂಡು ಪಾಠ ಕೇಳುವ ಸ್ಥಿತಿ. ಬಿಸಿಯೂಟ ಸೇವನೆಗೂ ಸಂಕಷ್ಟ, ಸೊಳ್ಳೆಗಳ ಕಾಟ, ಕಾಯಿಲೆ ಭೀತಿ. ಇದು ಬಾಗಲಕೋಟೆ ತಾಲೂಕಿನ ನೀರಲಕೇರಿ ಸರ್ಕಾರಿ ಪ್ರೌಢಶಾಲೆಯ ದುಸ್ಥಿತಿ. ಈ ಶಾಲೆ ವಿದ್ಯಾರ್ಥಿಗಳಿಗೆ ಒಂದು ದಿನವೂ ನೆಮ್ಮದಿಯಿಂದ ಪಾಠ ಕೇಳಲಾಗ್ತಿಲ್ಲ. ಶಿಕ್ಷಕರಿಗೂ ನೆಮ್ಮದಿಯಿಂದ ಪಾಠ ಬೋಧನೆ ಮಾಡಕ್ಕಾಗ್ತಿಲ್ಲ. ಇದಕ್ಕೆ ಕಾರಣ ಶಾಲೆಯ ಅಕ್ಕಪಕ್ಕದ ವಾತಾವರಣ. ಶಾಲೆಯ ಮುಂದೆ ಹರಿಯುತ್ತಿರುವ ಚರಂಡಿ ಎಂತಹ ವಿಪರ್ಯಾಸ ನೋಡಿ. ಊಟ ಮಾಡೋ ಮುಂತ್ಯಾಗ ಚರಂಡಿ ನೀರೆಲ್ಲ ಸ್ಮೆಲ್ ಬರ್ತೈತಿ. ಭಾಳ ನಮಗೆ ಊಟ ಮಾಡೋಕ್ಕೂ ಒಮ್ಮೊಮ್ಮೆ ತೊಂದರೆ ಆಗುತ್ತೆ. ಪಾಠ ಕೇಳೋ ಮುಂತ್ಯಾಗ ಶಾಲೆ ಹಿಂದೆನ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಮಾಡಿರ್ತಾರೆ. ನಮಗೆ ಪಾಠ ಕೇಳೋಕೆ ಒಮ್ಮೊಮ್ಮೆ ಇಂಟ್ರೆಸ್ಟ್ನ ಬರೋದಿಲ್ಲ. ತಗ್ಗು ಪ್ರದೇಶದಲ್ಲಿರುವ ಶಾಲಾ ಮುಂದೆಯೇ ಚರಂಡಿ ನಿರ್ಮಿಸಿದ್ದು, ನಿತ್ಯ ಚರಂಡಿ ದುರ್ವಾಸನೆಯಿಂದ ವಿದ್ಯಾರ್ಥಿಗಳು ನಲುಗಿ ಹೋಗಿದ್ದಾರೆ. ಜೊತೆಗೆ ಶಾಲೆ ಹಿಂದೆಯೇ ಊರಿನ ಜನ ಬಹಿರ್ದೆಸೆಗೆ ಹೋಗ್ತಾರಂತೆ. ಮತ್ತು ಏನಪ್ಪ ಅಂದರೆ ಊರಲ್ಲಿರ್ತಕ್ಕಂಥ ನೀರು ಏನಪ್ಪ ಅಂತ ಚರಂಡಿ ನೀರು ಏನಪ್ಪ ಅಂದ್ರೆ ಇಲ್ಲಿ ಊರಿನೊಳಗೆ ಇದ್ದಂಥ ನೀರು ಒಳಗೆ ಬರ್ತಾ ಇದೆ. ಯಾಕಂದರೆ ಅವ್ರು ನಾವು ಕೇಳಿದಾಗ ಏನಪ್ಪ ಅಂದ್ರೆ ಅದು ಬೇರೆ ಕಡೆ ಸ್ಥಳಾಂತರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಿದ್ದಾರೆ. ಅದು ಗಟ್ಟರವನ್ನು ಮಾಡಿ ಕೊಟ್ಟಿದ್ದಾರೆ. ಆ ಗಟ್ಟರಲ್ಲಿ ಮೇಲೆ ಏನಪ್ಪ ಮುಚ್ಚಬೇಕು. ಮುಚ್ಚಲಿಕ್ಕೆ ಅಂದ್ರೆ ಏನಪ್ಪ ಅಂದ್ರೆ ನಮಗೆಲ್ಲ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗಿರ್ಬೋದು, ನಮ್ಗೆ ಏನಪ್ಪ ಅಂದ್ರೆ ತೊಂದರೆ ಆಗ್ತಾ ಇದೆ. ಯಾಕಂದರೆ ಅದರ ವಾಸನೆ ತರ್ಕೊಳ್ಳೋಕೆ ಶಕ್ತಿ ಏನಪ್ಪ ಅಂದ್ರೆ ಇರೋದಿಲ್ಲ. ನಾವು ಹೆಂಗೆ ತರ್ಕೋಬೋದು, ಆದರೆ ವಿದ್ಯಾರ್ಥಿಗಳು ತರ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಟ್ಟಿನಲ್ಲಿ ಶಾಲಾ ಪರಿಸರ ಸಂಪೂರ್ಣ ಹದಗೆಟ್ಟಿದ್ದು, ಮೇಲಾಧಿಕಾರಿಗಳು ಆದಷ್ಟು ಬೇಗ ಸಮಸ್ಯೆ ಸರಿಪಡಿಸಿ ಮಕ್ಕಳಿಗೆ, ಶಿಕ್ಷಕರಿಗೆ ವಿದ್ಯಾಭ್ಯಾಸಕ್ಕೆ ಸುಂದರ ವಾತಾವರಣ ಕಲ್ಪಿಸಿಕೊಡಬೇಕಿದೆ. ಬಾಗಲಕೋಟೆಯಿಂದ ಮಾಂತೇಶ್ ಜೊತೆ ಸಿದ್ದು ತರಗಾವಿ, ರಿಪಬ್ಲಿಕ್ ಕನ್ನಡ. ಅಂತೂ ಇಂತೂ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕುಸಿದ ಕಾಳಿ ಸೇತುವೆಯ ಅವಶೇಷಗಳನ್ನು ತೆರವುಗೊಳಿಸುವ ಕಾರ್ಯ ಶುರುವಾಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಮೊನ್ನೆಯಷ್ಟೇ ಸುದ್ದಿ ಪ್ರಸಾರವಾಗಿತ್ತು. ಇದೀಗ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕುಸಿದ ಕಾಳಿ ಸೇತುವೆ ಅವಶೇಷ ತೆರವು ಕಾರ್ಯ ಮತ್ತೆ ಶುರು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ತೆರವು ಕಾರ್ಯ ಚುರುಕು. ಒಂದೆಡೆ ಮುರಿದು ಬಿದ್ದಿರುವ ಸೇತುವೆ, ಕಾಳಿ ಸೇತುವೆ ತೆರವು ಮಾಡುತ್ತಿರುವ ಜೆಸಿಬಿ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಾಳಿ ಸೇತುವೆ ಕುಸಿದು ತಿಂಗಳು ಕಳೆದಿತ್ತು. ಸೇತುವೆ ಮೇಲೆ ತೆರವು ಮಾಡದೇ ಇರೋದು ಸಾರ್ವಜನಿಕರ ಆಕ್ರೋಶ ವ್ಯಕ್ತವಾಗಿತ್ತು. ಮೊನ್ನೆ ರಿಪಬ್ಲಿಕ್ ಕನ್ನಡ ವಾಹಿನಿ ಸಹ ಜನರ ಅಸಮಾಧಾನದ ವರದಿಯನ್ನ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಕುಸಿದ ಸೇತುವೆಯ ಅವಶೇಷಗಳನ್ನು ತೆರವುಗೊಳಿಸುವ ಕಾರ್ಯ ಆರಂಭವಾಗಿದೆ. ಬಿದ್ದು ಸುಮಾರು 1 ತಿಂಗಳಾಯಿತು. ಕಳೆದ ಆಗಸ್ಟ್ 6ಕ್ಕೆ ಬಿದ್ದಿದ್ದು. ಈಗ ಸೆಪ್ಟೆಂಬರ್ 10 ಅಂದರೆ 1 ತಿಂಗಳ ನಂತರ ಅದನ್ನು ತೆರವು ಮಾಡುವಂಥ ಒಂದು ಕೆಲಸ ಇವತ್ತು ಆರಂಭ ಆಗಿದೆ. ಈಗ ನಾವು ಅಲ್ಲಿ ಇರುವಂಥ ಅಧಿಕಾರಿಗಳನ್ನು ಮಾತಾಡಿಸಿದ್ವಿ ಕುತೂಹಲದಿಂದ. ಅವರೇನು ಹೇಳ್ತಾರೆ ಅಂದರೆ ಕನಿಷ್ಠ 4 ತಿಂಗಳು ಬೇಕು ನಮಗೆ ತೆರವು ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೇತುವೆ ತೆರವು ವಿಚಾರವಾಗಿ ಎನ್ಎಚ್ಎಐ ಜೊತೆ ಜಿಲ್ಲಾಡಳಿತ ಗಂಭೀರವಾಗಿ ಮಾತುಕತೆಯನ್ನು ನಡೆಸಿತ್ತು. ಹೀಗಾಗಿ ಸೇತುವೆ ತೆರವು ಕಾರ್ಯವನ್ನ ಆರಂಭಿಸಲಾಗಿದೆ. ಇನ್ನು 4 ತಿಂಗಳೊಳಗೆ ಕುಸಿದ ಸೇತುವೆಯ ಪಿಲ್ಲರ್, ಸ್ಲ್ಯಾಬ್ ಎಲ್ಲವನ್ನ ತೆರವುಗೊಳಿಸುವ ಬಗ್ಗೆ ಸಂಬಂಧಪಟ್ಟವರು ಹೇಳಿದ್ದಾರೆ. ಡೆಮಾಲಿಷ್ ಮಾಡಬೇಕು. ಅನ್ಸೇಫ್ ಇದೆ, ಏನು ಸ್ಟ್ಯಾಂಡಿಂಗ್ ಬ್ರಿಡ್ಜಸ್ ಇದೆಯೋ ಅದು ಅನ್ಸೇಫ್ ಇದೆ, ಅದು ಇಮಿಡಿಯೇಟ್ಲಿ ಡೆಮಾಲಿಷ್ ಮಾಡಬೇಕು ಅಂತ ನಮಗೆ ಅವರು ತಿಳಿಸಿದ್ದಾರೆ. ಆ ಪ್ರಾಸೆಸ್ ಮಾಡ್ತಾ ಇದ್ದೀವಿ. ವಿತಿನ್ 10 ಡೇಸ್ ನಾವು ಫೀಲ್ಡಲ್ಲಿ ಪ್ರಾಸೆಸ್ ಶುರು ಮಾಡ್ತೀವಿ ಅಂತ ಅವರು ಏನು ವೆಂಡರ್ ಫೈನಲೈಸ್ ಮಾಡಿ, NH ಅವರೇ ಮಾಡಬೇಕಾಗುತ್ತೆ, ವೆಂಡರ್ ಫೈನಲೈಸ್ ಮಾಡಿ ಶುರು ಮಾಡ್ತೀನಿ ಅಂತ ಹೇಳಿದರು. ನಮ್ಮ ಕಡೆಯಿಂದ ಅದು ಸೇಫ್ ಆಗಿ ಮಾಡಬೇಕು. ಒಟ್ಟಿನಲ್ಲಿ ಹೊಸ ಸೇತುವೆ ಮೇಲೆ ಸಂಚಾರ ದಟ್ಟಣೆ ಜಾಸ್ತಿ ಆಗ್ತಿದೆ.
ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಆದಷ್ಟು ಬೇಗ ಹೊಸ ಸೇತುವೆ ಕಾಮಗಾರಿ ನಡೆಸಲು ಮುಂದಾಗಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಆದರೆ ಈ ಬೆಂಕಿ ಜ್ವಾಲೆಯಲ್ಲೂ ರಾಜಕಾರಣ ನಡೀತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೋಮುದಳ್ಳೂರಿಗೆ ನಾಗಮಂಗಲ ಧಗಧಗ ಅಂತ ಹೊತ್ತಿ ಉರಿದಿದೆ. ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಕೊತ ಅಂತ ಕುದಿತಿದೆ. ದುರಂತ ಅಂದ್ರೆ ಈ ಕುದಿಯೋ ಜ್ವಾಲೆಯಲ್ಲೂ ರಾಜಕಾರಣಿಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಎಫ್ಐಆರ್ನಲ್ಲೂ ರಾಜಕಾರಣಿಗಳ ಓಲೈಕೆ ರಾಜಕಾರಣ. ಹಿಂದೂಗಳ ಮೇಲೆ ನಡೆಯುತ್ತಿದೆಯಾ ದೌರ್ಜನ್ಯ? ಕೋಮುಗಲಭೆ ಸಂಬಂಧ ಈಗಾಗಲೇ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 23 ಹಿಂದೂಗಳು 30 ಮಂದಿ ಮುಸ್ಲಿಮರ ವಿರುದ್ಧ ಎಫ್ಐಆರ್ ಆಗಿದೆ. ಆದರೆ ಈ ಎಫ್ಐಆರ್ನಲ್ಲೂ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಿದ್ಯಾ ಅನ್ನೋ ಅನುಮಾನ ಮೂಡಿದೆ. ಕಾರಣ ಎಫ್ಐಆರ್ನಲ್ಲಿ A1 ನಿಂದ A23 ಆರೋಪಿಗಳು ಕೇವಲ ಹಿಂದೂಗಳೇ. ಆದರೆ ಕಲ್ಲು ತೂರಿದವರು, ಪೆಟ್ರೋಲ್ ಬಾಂಬ್ ಎಸೆದವರು ಆರೋಪಿಗಳ ಪಟ್ಟಿಯಲ್ಲಿ A24 ಇಂದ ಶುರುವಾಗುತ್ತೆ. ವೋಟ್ ಬ್ಯಾಂಕ್ ಉಳಿಸಿಕೊಳ್ಳೋಕೆ ಅಮಾಯಕರು ಬಲಿಯಾದ್ರ ಅನ್ನೋದೇ ಸಂಶಯ. ಅಲ್ಪಸಂಖ್ಯಾತರ ಓಲೈಕೆಗೆ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಯುತ್ತಿದೆಯಾ ಅನ್ನೋದೇ ಈಗಿರೋ ಅನುಮಾನ. ಕಾರಣ ಗಣೇಶ ಮೆರವಣಿಗೆ ಮಾಡುತ್ತಿದ್ದವರಿಂದಲೇ ಪ್ರಚೋದನೆ ನಡೆಯುತ್ತಿದ್ದಂತೆ. ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಮಾಡುತ್ತಿದ್ದ ಗುಂಪು ಜೈ ಶ್ರೀರಾಮ್ ಘೋಷಣೆ ಕೂಗಿದಂತೆ. ಬಳಿಕ 2 ಗುಂಪುಗಳು ಪರಸ್ಪರ ಕಲ್ಲು ತೂರಾಟ ನಡೆಸಿದ್ರಂತೆ. ಕಲ್ಲು ತೂರಾಟ ಜೋರಾಗ್ತಿದ್ದಂತೆ ಉದ್ರಿಕ್ತರ ಗುಂಪಿನಲ್ಲಿದ್ದ ಓರ್ವ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಿದ್ದಂತೆ ಪರಿಸ್ಥಿತಿ ಹತೋಟಿಗೆ ತರಲು ಪ್ರಯತ್ನಿಸಿದ್ರು. ಮಾರಕಾಸ್ತ್ರಗಳನ್ನು ತಂದು ಪರಸ್ಪರ ಪ್ರಚೋದನಾತ್ಮಕ ಘೋಷಣೆ ಕೂಗಿದ್ದಾರಂತೆ. ಬಳಿಕ 2 ಗುಂಪಿನವರು ಅನ್ಯ ಕೋಮಿನವರ ಮಳಿಗೆಗಳು ಹಾಗೂ ವಾಹನಗಳಿಗೆ ಬೆಂಕಿ ಹಾಕಿದ್ರು ಅಂತ ದೂರಿನಲ್ಲಿ ಉಲ್ಲೇಖವಾಗಿದೆ. ಇದನ್ನೆಲ್ಲ ನೋಡ್ತಿದ್ರೆ ಬೆಂಕಿಯ ಜ್ವಾಲೆಯಲ್ಲೂ ರಾಜಕಾರಣ ನಡೆಯುತ್ತಿದೆಯಾ ಅನ್ನೋ ಅನುಮಾನ ಮೂಡಿರೋದಂತೂ ಸುಳ್ಳಲ್ಲ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕಿಡಿಗೇಡಿಗಳ ಕೃತ್ಯಕ್ಕೆ ನಾಗಮಂಗಲ ಕೊತ ಅಂತ ಕುದಿಯುತ್ತಿದೆ. ನಾಗಮಂಗಲದ ಕಿಚ್ಚಿನಲ್ಲಿ ಪಾಲಿಟಿಕ್ಸ್ ಕಾವು ಜೋರಾಗ್ಬಿಟ್ಟಿದೆ. ಆಡಳಿತ ವಿರೋಧ ಪಕ್ಷದ ನಾಯಕರ ಒಬ್ಬರ ಮೇಲೆ ಮತ್ತೊಬ್ಬರು ಬೆಂಕಿ ಉಗುಳುತ್ತಿದ್ದಾರೆ. ಇನ್ನು ಗೃಹ ಸಚಿವರಂತೂ ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ.